ಹಾಸನ ಜಿಲ್ಲಾ ಪಂಚಾಯಿತಿ ಹಾಗೂ ತೋಟಗಾರಿಕೆ ಇಲಾಖೆ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ನೇತೃತ್ವದಲ್ಲಿ ರೈತರಿಗೆ ತೆಂಗು ಬೆಳೆಯ ಕುರಿತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ರೈತರಿಗೆ ತೆಂಗು ಬೆಳೆ ಅಭಿವೃದ್ಧಿಗೆ ಹಾಗೂ ರೋಗ ನಿಯಂತ್ರಣಕ್ಕೆ ವಿವಿಧ ರೀತಿಯ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಲವು ರೈತರು ಭಾಗವಹಿಸುವ ಮೂಲಕ ಸರ್ಕಾರದ ಯೋಜನೆಗಳ ಲಾಭವನ್ನು ಸದುಪಯೋಗಪಡಿಸಿಕೊಂಡರು. ಹಳೆಯ ತೆಂಗಿನ ತೋಟಗಳು ಹಲವಾರು ಕೀಟ ರೋಗಗಳ ಬಾಧೆಯಿಂದ ಮತ್ತು ನೀರಿನ ಕೊರತೆಯಿಂದ ಮತ್ತು ಪೋಷಕಾಂಶಗಳ ಕೊರತೆಯಿಂದ ಸಾಕಷ್ಟು ಇಳುವರಿನಲ್ಲಿ ಕುಂಠಿತ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಸರ್. ರೈತರಿಗೆ ಉಚಿತವಾಗಿ ಲಘು ಪೋಷಕಾಂಶಗಳು ಮತ್ತು ಸಾವಯವ ಗೊಬ್ಬರಗಳು ಮತ್ತು ತೆಂಗಿನ ಬೆಳೆಯಲ್ಲಿ ಬರ್ತಕ್ಕಂಥ ಕೀಟ ರೋಗಗಳ ನಿರ್ವಹಣೆಗಾಗಿ ಸಸ್ಯ ಸಂರಕ್ಷಣಾ ಔಷಧಿಗಳನ್ನ ಉಚಿತವಾಗಿ ನಾವು ನೀಡ್ತಾ ಇದ್ದೀವಿ ಸರ್. ಸೊ ನಾವು ಅರಸೀಕೆರೆ ತಾಲೂಕಲ್ಲಿ ಬಹುಶಃ 2583 ಹೆಕ್ಟೇರ್ ಒಂದು 3000 ರೈತರಿಗೆ 6 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರಿಗೆ ಉಚಿತವಾಗಿ ಈ ಒಂದು ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ ಮತ್ತು ಲಘು ಪೋಷಕಾಂಶಗಳು, ಅದೇ ರೀತಿ ಸಸ್ಯ ಸಂರಕ್ಷಣಾ ಔಷಧಿಗಳನ್ನ ಕೊಡ್ತಾ ಇದ್ದೀವಿ. ಇಲ್ಲಿವರೆಗೆ ಇವತ್ತಿನವರೆಗೆ ನಾವು 1293 ರೈತರನ್ನ ಕವರ್ ಮಾಡಿದ್ದೇವೆ. ಇನ್ನು 4-5 ದಿನದಲ್ಲಿ ಉಳಿದ ರೈತರಿಗೆ ಕೊಟ್ಟು ಈ ಒಂದು ಯೋಜನೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತಾ ಇದ್ದೇವೆ. ಮತ್ತು ಅದೇ ರೀತಿ ನಮ್ಮಲ್ಲಿ ಸಾಕಷ್ಟು ಉತ್ಕೃಷ್ಟ ಗುಣಮಟ್ಟದ ತೆಂಗಿನ ಸಸಿಗಳನ್ನು ಕೂಡ ರೈತರಿಗೆ ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ಕೂಡ ಒಳ್ಳೆಯ ಗುಣಮಟ್ಟದ ಸಸಿಗಳನ್ನ ರೈತರು ಪಡೆದು ತಮ್ಮ ಜಮೀನಲ್ಲಿ ಬೆಳೆದಂಥ ಸಂದರ್ಭ ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲೂ ಕೂಡ ಅವರಿಗೆ ಕೂಲಿ ಬಾಬ್ತನ್ನು ಪಡೆಯಲು ಕೂಡ ಅವಕಾಶ ಇದೆ. ಮತ್ತು ರೈತರಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಕೂಡ ಈ ಒಂದು ಬರ್ತಾ ಇದೆ. ರೈತರಿಗೆ ಈ ಒಂದು ಗೊಬ್ಬರ, ಔಷಧಿ, ಗಿಡಗಳನ್ನ ನೆಡೋದ್ರ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಕೂಡ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತರಬೇತಿಗಳನ್ನ ಕೂಡ ನೀಡ್ತಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಕೂಡ ನುರಿತ ಒಂದು ಅಧಿಕಾರಿಗಳು. ಸೊ ಸಾಕಷ್ಟು ತಂತ್ರಜ್ಞಾನವನ್ನು ಅಳವಡಿಸಿಕೊಡ್ಲಿಕ್ಕೆ ರೈತರಿಗೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣವಾಗಿ ಯಶಸ್ವಿನ ಕಾಣ್ತಾ ಇದ್ದೀವಿ ಸರ್. ಜನೇಂದ್ರ ಅಂತ, ಯಾವೂರು? ಅಪ್ಪೇನಹಳ್ಳಿ. ಏನ್ ನೀವು ತೆಂಗಿಗೆ ತಗೊಂಡ್ರ? ತೆಂಗಿಗೆ ಎಷ್ಟು ಗಿಡ ಇದೆ ನಿಮ್ದು? ನಮ್ದೊಂದು 100 ಗಿಡ ಇದೆ. ಏನ್ ನುಸಿ ರೋಗ ಇತ್ತ? ನುಸಿ ರೋಗ ಇದೆ. ಮತ್ತೆಂತದ್ದು ಕೀಟ, ಇದು ಕಾಂಡ ಸೊರದ, ಆಮೇಲೆ ಇದು ಉದುರುತ್ತಲ್ಲ, ಈ ಹರಳು ಉದುರೋದು, ಇದೆಲ್ಲ ಇದೆ. ಇದ್ರ ಬಗ್ಗೆ ತರಬೇತಿ ಕೊಟ್ಟಿದಾರ? ಹೌದು ಹೌದು. ಯಾವ ತರ ಸಿಂಪಡಿಸ್ಬೇಕು ಏನು? ಹೌದು ಹೌದು ಹೌದು. ಬೇನ್ ಹಿಂಡಿ ಎಲ್ಲ ಗೆಡ್ಡೆಗೆ ಹಾಕ್ರಿ, ಅದೆಂತ ಪೌಡರ್ ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಬುಡಕ್ಕೆ ಬೇರಿಗೆ ಸಿಕ್ಕಂಗ ಹಾಕಿ ಅಂತ ಕೊಟ್ಟಿದ್ದಾರೆ. ಇದು ತರಬೇತಿ ಆಗಿದೆಯಲ್ಲ, ಇದೆಲ್ಲ ಕ್ಲೀನ್ ಆಗಿ ನೀವು ಸಿಂಪಡಿಸಕ್ಕೆಲ್ಲ ಗೊತ್ತಾಗಿದೆ ತಾನೇ ನಿಮ್ಗೆ? ಹೌದು ಹೌದು. ಆದಷ್ಟು ನೀವು ಇದ್ರ ಬಗ್ಗೆ ಚೆನ್ನಾಗಿ ಇದ್ ಮಾಡ್ಬೇಕು. ತೆಂಗಿಗೆ ಅದನ್ನ ಸಮಯಕ್ಕೆ ಸರಿಯಾಗಿ ಅದ್ ಯಾವಾಗ ಅವ್ರು ಹೇಳ್ತಾರೆ ಅದನ್ನ ಮಾಡೋದ್ರಿಂದ ತೆಂಗಿಗೆ ನುಸಿ ರೋಗ ಆಗ್ಲಿ ಮತ್ತೆ ಬೇರೆ ಏನ್ ಕಾಯಿಲೆ ಇದ್ರು ಇದಾಗುತ್ತೆ, ಅದು ಚೆನ್ನಾಗಿ ಅನುಕೂಲ ಆಗುತ್ತೆ. ಹೌದು, ಆಯ್ತಾ? ಆಯ್ತು. ಮತ್ತೆ ಬೇರೆ ಮಳೆ ಆಗಿದೆ ಚೆನ್ನಾಗಿ, ಇದೆಲ್ಲ ಕೊಡೋದ್ರಿಂದ ಬಾರಿ ರೈತರುಗಳಿಗೆ ತೆಂಗು ಬೆಳೆದಾದ್ರೆ ಬಾರಿ ಅನುಕೂಲ ಆಗಿದೆ, ಆಗುತ್ತೆ.